ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಬೆಳಗ್ಗೆ ಈ ಬಳವಲಣ್ಣನ್ನು ತಿಂತಾಯಿದ್ವಿ. ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೂ ಕೂಡ ಸಿಕ್ಕರೆ ನೀವು ಕೂಡ ಇದನ್ನು ಯೂಸ್ ಮಾಡಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಬೆಲ್ಲ ಕಲಸಿ ಇಟ್ಟಿರೋದನ್ನು. ಇದನ್ನು ತಿಂದ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತಾಯಿದ್ವಿ, ಅಮ್ಮನ ಮನೆಯಿಂದ. ಇಲ್ಲಿ ನೋಡಿ, ಇವರು ಅಳ್ಳಳ್ಳಿ ಬವ್ವ ಅಂತ ಕರಿತಿದ್ವಿ ನಾವು. ಅದು ಆ್ಯಕ್ಚುಲಿ ಅದು ಏನಂತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಂದ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಇರೋದ್ರಿಂದ ನನ್ನ ಮಗಳ ಕಡೆ ಯೋಗ ಮಾಡಿಸ್ಬಿಟ್ಟು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಹೋಗೋ ಅಷ್ಟರಲ್ಲಿ ಬಿಸಿಲು ಜಾಸ್ತಿ ಇತ್ತು. ಅವಳಿಗೆ ಬಿಸಿಲು ಜಾಸ್ತಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತು. ಫಸ್ಟು 1-2 ಮಾಡಿಸ್ಬಿಟ್ಟು ಬೇಡ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಹೋದೆ. ಯಾಕಂದರೆ ಬಿಸಿಲು ಜಾಸ್ತಿ ಅನ್ನಿಸ್ತಾ ಇತ್ತು ಅವಳಿಗೆ. ಅವಳು ನಿಲ್ಲಕ್ಕೂ ರೆಡಿ ಇರಲಿಲ್ಲ. ಹಾಗಾಗಿ ಅವಳಿಗೆ ಇನ್ನೂ ಒತ್ತಾಯ ಮಾಡೋದು ಬೇಡ ಅಂತ ಅನ್ನಿಸ್ತು. ಇನ್ನೇನು ಸ್ಟಾರ್ಟ್ ಮಾಡಿದ್ಲು. ನಾನು ಅವಳನ್ನ ಬೇಡ, ಮನೆಗೆ ಹೋಗ್ಬಿಡೋಣ, ಮನೆ ಒಳಗಡೆನೇ ಮಾಡು ಅಂತ ಹೇಳಿದೆ. ಆಯಿತು ಅಂತ ಹೇಳಿ ಮನೆ ಒಳಗಡೆ ಮಾಡಿ ವಾಪಸ್ ಮತ್ತೆ ನಾವು ಅಮ್ಮನ ಮನೆಗೆ ಬಂದ್ವಿ. ಈಗ ಒಂದು 2-3 ದಿನದಿಂದ ಅಮ್ಮನ ಮನೆಯಲ್ಲೇ ಇದ್ದೆ. ನಾನು ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ದೆ. ಯಾಕಂದರೆ ಗಿಡಗಳಿಗೆ ನೀರು ಹಾಕಬೇಕು, ಮತ್ತು ಒಂದು ಸ್ವಲ್ಪ ಕೇರೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ವಿ. ನೋಡಿ, ಅವಳು ಯೋಗ ಕೂಡ ಮಾಡ್ತಾಯಿದ್ಲು. ಬೇಡ ಅನಿಸ್ಬಿಟ್ಟು ಮತ್ತೆ ಕೆಳಗಡೆ ಕರ್ಕೊಂಡು ಹೋದೆ. ಕೆಳಗಡೆ ಮನೆಯಲ್ಲಿ ಯೋಗ ಮಾಡ್ತಾಯಿದ್ಲು. ಅವಳು ಮೊದಲಿಂದ ಒಂದು ಸ್ವಲ್ಪ ರೂಢಿ ಇದೆ ಯೋಗದ್ದು. ಹೀಗಾಗಿ ಕೆಲವೊಂದು ಆಸನಗಳನ್ನ ಮಾಡ್ತಾಳೆ. ಒಂದು 10-15 ಆಸನ ಮಾಡ್ತಾಳೆ ಅವಳು. ಹಾಗೆ ಅಲ್ಲಿಂದ ಸೀದಾ ಮನೆಗೆ ಬಂದುಬಿಟ್ಟು ಫ್ರೆಶ್ ಆಗಿ ಅಮ್ಮ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿಂದ್ವಿ. ಅಮ್ಮ ಮಾಡಿರೋದು ಉಪ್ಪಿಟ್ಟು ತುಂಬಾ ರುಚಿಯಾಗಿತ್ತು. ಜವಾರಿ ಉಪ್ಪಿಟ್ಟಿದು ತುಂಬ ರುಚಿಯಾಗುತ್ತೆ. ಜವಾರಿ ಉಪ್ಪಿಟ್ಟು, ಅದರಲ್ಲೂ ಮನೆಯಲ್ಲಿ ಒಡಿಸಿರುವಂಥ ರವೆಯಿಂದ ಮಾಡಿರುವಂಥದ್ದಿದ್ದರೆ ಇನ್ನೂ ರುಚಿಯಾಗುತ್ತೆ. ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ನನ್ನ ಮಗಳು ಹೋಮ್ವರ್ಕ್ ಮಾಡಿದ್ಲು. ಅದ್ರ ಜೊತೆಗೇ ಇವತ್ತು ಫಾದರ್ಸ್ ಡೇ ಕೂಡ ಇತ್ತು. ಹಾಗಾಗಿ ಫಾದರ್ಸ್ ಡೇಗೆ ಅವಳ ಕೈಯಲ್ಲಿ ಏನಾದರೂ ಕಾರ್ಡ್ ಮಾಡಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಅವಳಿಗೊಂದು ಸ್ವಲ್ಪ ರೆಡಿ ಮಾಡಿ ಕೊಡ್ತಾಯಿದ್ದೆ. ನಾನು ಸ್ಕೇಲಿಂದ ಗೆರೆನ ಎಳೆದ್ಬಿಟ್ಟು ಕೊಟ್ಟೆ ಅಷ್ಟೇ. ಉಳಿದಿದ್ದು ನಾನು ಹೇಳಿಕೊಟ್ಟೆ, ಅವಳು ಅದನ್ನು ಮಾಡಲು. ಸ್ವಲ್ಪ ಈ ರೀತಿ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಇಟ್ಟರೆ ಅವ್ರಿಗೂ ಕೂಡ ಖುಷಿ ಅನಿಸುತ್ತೆ. ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಅಂತಲೂ ಅನಿಸುತ್ತೆ. ಆಮೇಲೆ ಮುಂದೆ ಅವ್ರೇನು ಮಾಡ್ತಾರೆ, ತಾವೇ ಅದನ್ನು ರೂಢಿ ಇಟ್ಕೊತಾರೆ ಮಾಡೋದನ್ನು. ಹಾಗಾಗಿ ಇವತ್ತು ಅವಳ ಕಡೆ ನಾನು ಮಾಡಿಸೋಣ ಅಂತ ಹೇಳಿ ಮಾಡಿಸ್ದೆ. ನಾನು ಒಂದು ಸ್ವಲ್ಪ ಎಲ್ಲ ಪೇಪರ್ ಎಲ್ಲ ಕಟಿಂಗ್ ಮಾಡಿಬಿಟ್ಟು ಎಡ್ಜ್ಗೆ ನಾನು ಅವಳಿಗೆ ಲೈನ್ಸ್ ಎಲ್ಲ ಹಾಕ್ಕೊಟ್ಟೆ. ಹಾಗೆ ಒಂದು ಕೈಗೆ ನಾನು ರೆಡ್ ಕಲರ್ನ ಹಾಕಿಬಿಟ್ಟು ಅವಳ ಹಸ್ತ ಮೂಡಿಸ್ತೀನಿ. ಅದಕ್ಕೇ ಒಂದು ಹಾರ್ಟ್ ಶೇಪನ್ನು ಪೇಪರ್ನ ಕಟ್ ಮಾಡಿಬಿಟ್ಟು ಅಂಗೈಗೆ ಹಚ್ತೀನಿ. ಹಚ್ಬಿಟ್ಟು ಅದನ್ನು ಹಸ್ತ ಮೂಡಿಸ್ತೀವಲ್ಲ, ಅದರಲ್ಲಿ ಹಾರ್ಟ್ ಶೇಪ್ ಪೇಪರ್ ಏನು ಹಚ್ಚಿರ್ತೀವಲ್ಲ ಅದು ಎಂಟಿಯಾಗಿ ತೋರಿಸುತ್ತೆ. ಅದರಲ್ಲಿ ಡ್ಯಾಡ್ ಅಂತ ಹೇಳಿ ಬರೆಯೋದು. ಇದನ್ನು ನಾನು ಯೂಟ್ಯೂಬಲ್ಲೇ ನೋಡಿದ್ದು. ಅದನ್ನ ನೋಡಿಬಿಟ್ಟೆ ಅವಳ ಕಡೆ ಮಾಡಿಸ್ತಾ ಇದ್ದೆ. ಇದು ಈಸಿಯಾಗಿತ್ತು ಅವಳಿಗೆ ಮಾಡೋದಕ್ಕೆ. ಉಳಿದು ಎಲ್ಲ ಬರೆಯೋದು ಮಾಡೋದು ಅವಳಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಕೂಡ ಅವಳು ಈಗ ಸ್ವಲ್ಪ ಆಲ್ಫಾಬೆಟ್ಸ್ ಎಲ್ಲ ಬರುತ್ತೆ ಅವಳಿಗೆ. ಅವಳ ಕಡೆನೇ ಬರೆಸ್ತೀನಿ ನಾನು ಇವತ್ತು. ನೋಡಿ, ಇದು ಹಾರ್ಟ್ ಶೇಪನ್ನು ಈ ರೀತಿಯಾಗಿ ಕೈಯ ನಡುವೆ ಅಂಟಿಸ್ಬಿಟ್ಟು ಇದನ್ನ ಏನಂದರೆ ಅವಳ ಕಡೆ ಪೇಪರ್ಗೆ ಅಂಟಿಸ್ಬಿಡೋದು. ಸ್ವಲ್ಪ ನೀರಿನಂಶ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ನಾನು ಮತ್ತೆ ವಾಪಸ್ ನಾನು ಸ್ವಲ್ಪ ಪೇಂಟನ್ನು ಹಚ್ಚಿದೆ ಅವಳ ಕೈಗೆ. ಈಗ ಇದನ್ನ ಈ ಪೇಪರ್ಗೆ ಅಂಟಿಸ್ತೀನಿ ಅವಳ ಕಡೆನೇ. ಉಳಿದಿದ್ದನ್ನು ಅವಳೇ ಎಲ್ಲ ಬರೆದ್ಲು. ನಾನು ಅಲ್ಲಿ ಡ್ಯಾಡ್ ಅಂತ ಬರೆಸ್ದೆ. ಆಮೇಲೆ ಬೆಸ್ಟ್ ಫಾದರ್, ಆಮೇಲೆ ಹ್ಯಾಪಿ ಫಾದರ್ಸ್ ಡೇ, ಲವ್ ಯು ಅಪ್ಪ ಅಂತ ಹೇಳಿ, ಅವಳ ಅಪ್ಪ ಅಂತ ಕರೀತಾಳೆ. ಲವ್ ಯು ಅಪ್ಪ ಅಂತ ಹೇಳಿ ಅವಳ ಕಡೆನೇ ಬರೆಸ್ದೆ ನಾನು. ಅವಳಿಗೆ ಆಲ್ಫಾಬೆಟ್ಸ್ ಬರೋದ್ರಿಂದ ನಾನು ಅವಳಿಗೆ ಈ ರೀತಿ ಲೈನ್ ಹಾಕ್ಕೊಟ್ಟಿದ್ದೆ. ಆ ಲೈನ್ ಒಳಗಡೆ ಬರಿ ಅಂತ ಹೇಳಿದ್ದೆ ನಾನು.
ಅವಳೇನು ಮಾಡಿದ್ಲು, ಲೈನ್ ಒಳಗಡೆನೆ ಬರೆದ್ಲು. ನಾನು ಸ್ಪೆಲ್ಲಿಂಗ್ ಹೇಳ್ತಾ ಹೋದೆ, ಅವಳು ಬರಿತಾ ಹೋದ್ಲು. ಖುಷಿ ಅನಿಸುತ್ತೆ ಮಕ್ಳಿಗೂ ಕೂಡ, ಆಮೇಲೆ ಅವ್ರ ಅಪ್ಪಗೂ ಕೂಡ ತುಂಬ ಖುಷಿ ಅನ್ನಿಸ್ತು ಅದನ್ನ ನೋಡಿಬಿಟ್ಟು. ನಾನು ಅವಳಿಗೆ ಒಂದೊಂದೇ ಎಲ್ಲಿ ಏನು ಬರಿಬೇಕು ಅಂತ ಹೇಳ್ತಾ ಇದ್ದೆ, ಅವಳು ಬರಿತಾ ಹೋದ್ಲು. ತುಂಬಾ ಖುಷಿ ಅನ್ನಿಸ್ತು. ಈಗ ಎಲ್ಲ ಸ್ಪೆಲ್ಲಿಂಗ್ಸ್ ಎಲ್ಲ ಅವರೇ ಬರೆಯೋರಿದ್ರಂತೂ ತಾವೇ ಇದೆಲ್ಲ ಕಾರ್ಡನ್ನು ರೆಡಿ ಮಾಡಿಬಿಡ್ತಾರೆ. ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಕೆಲವೊಂದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಹಂಗಾಗಿ ಅವಳಿಗೆ ನಾನು ಕೂಡಿಸ್ಬಿಟ್ಟು ಈ ರೀತಿಯಾಗಿ ಮಾಡು ಅಂತ ಹೇಳಿಕೊಟ್ಟೆ. ಅವಳಿಗೆ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳಿಗೆ ಈ ರೀತಿ ಮಾಡೋದು. ಈ ರೀತಿ ಕೈಯಿಂದ ಮಾಡಿಬಿಟ್ಟು ಗಿಫ್ಟನ್ನ ಕೊಡೋದು. ಆದರೆ ಏನಂದರೆ ಅವಳಿಗೇನಂದರೆ ಪ್ರತಿ ಸಾರಿನೂ ಬೇರೆದವರೇ ಅವಳಿಗೆ ಗಿಫ್ಟನ್ನು ಕೊಡಬೇಕು, ತಾನು ಗಿಫ್ಟ್ ಕೊಡೋದಿಲ್ಲ. ಗಿಫ್ಟ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಅವಳು ಗಿಫ್ಟ್ ಬೇಡ್ತಾಳೆ, ಗಿಫ್ಟ್ ಕೊಡು ನನಗೂ ಕೂಡ ಅಂತ ಹೇಳಿ. ಗಿಫ್ಟ್ ಬಗ್ಗೆ ಅಷ್ಟು ಆಸಕ್ತಿ ಇದೆ ಅವಳಿಗೆ. ನೋಡಿ ಎಲ್ಲನೂ ಅವಳೇ ಬರಿತಾ ಇದ್ದಾಳೆ, ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, ಅವಳು ಬರಿತಾ ಹೋಗ್ತಿದ್ದಾಳೆ. ಈ ರೀತಿ ಮಕ್ಕಳಿಗೆ ನಾವು ಮಾಡಿಸ್ತಾ ಇರಬೇಕು ಆವಾಗವಾಗ, ಅವ್ರಿಗೂ ಕೂಡ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅಲ್ಲ, ಹಾಗಾಗಿ. ನೆಕ್ಸ್ಟ್ ನಾನೇನು ಮಾಡಿದೆ, ಇಲ್ಲಿ ಮೇಲೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಈ ರೀತಿ ಕೈಯಿಂದ ಗೆರೆ ಮಾಡಿ ತೋರಿಸ್ದೆ ಅವಳಿಗೆ. ಅವಳು ಕೂಡ ಅದೇ ರೀತಿಯಾಗಿ ಮಾಡಿದ್ಲು. ಬೇರೆ ಡಿಸೈನ್ ಹೇಳ್ಬೇಕು ಅಂದ್ಕೊಂಡೆ, ಅವಳಿಗೆ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಹೇಳಿ. ಯಾಕಂದರೆ ಇವತ್ತೇ ಫಾದರ್ಸ್ ಡೇ. ನಾನು ಈ ಟೈಮಲ್ಲೇ ಅವಳಿಗೆ ಹೇಳಿದ್ರೆ ಬೇಗ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ, ನಾನು ಬೇಗ ಮಾಡಲಿ ಅನ್ನೋಕ್ಕೋಸ್ಕರ ಅವಳಿಗೆ ಹೇಗೆ ಬರುತ್ತೋ ಹಾಗೇ ಮಾಡಿಸ್ದೆ. ನಾನು ಇದನ್ನ ಯೂಟ್ಯೂಬಲ್ಲಿ ನೋಡಿದ್ದೆ ಅನ್ನಲ್ಲ, ಅದರಲ್ಲಿ ಹಾರ್ಟ್ ಶೇಪ್ ಮಾಡಿದ್ರು ಅವರು. ಫಿನಿಶಿಂಗ್ ಚೆನ್ನಾಗಿದ್ದರೆ ಏನು ಅನಿಸಲ್ಲ. ನೋಡಿ ನಾನಿಲ್ಲಿ ಬೆಸ್ಟ್ ಫಾದರ್, ಆಮೇಲೆ ಹ್ಯಾಪಿ ಫಾದರ್ಸ್ ಡೇ ಅಂತ ಬರ್ಸಿದ್ದೆ. ಲಾಸ್ಟ್ಗೆ ಏನು ಅನ್ನಿಸ್ತು, ಲವ್ ಯು ಅಪ್ಪ ಅಂತ ಹೇಳಿ ಬರೆಸ್ಬೇಕು ಅಂತ ಅನ್ನಿಸ್ತು. ಹಂಗಾಗಿ ಲವ್ ಯು ಅಪ್ಪ ಅಂತ ಹೇಳಿ ಬರೆಸ್ದೆ ನಾನು. ನೋಡಿ ಫೈನಲ್ ಲುಕ್ಕು ಈ ರೀತಿಯಾಗಿದೆ. ಅವಳು ತುಂಬಾ ಖುಷಿಪಟ್ಟಳು. ಈಗ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ಅವರಪ್ಪನ ಕೊಡ್ತಾಳೆ ಈಗ. ಏನಿದು ಹೂವ? ಇದು ಆಟದ ಹೂವ. ಏನಿದ್ರ ಹೆಸರು? ಅಪ್ಪ ಕಿತ್ತು ಬರ್ತದೆ, ಕಿತ್ತು ಬರ್ತದೆ. ಏನಿದ್ರ ಹೆಸರು? ಶಿರೀಷ. ಈ ಹೂವಿನ ಹೆಸರು ಶಿರೀಷ ಮರಿ. ಟೈಮ್ ಈಗ ಮತ್ತೇನ್ ಮಾಡೋದಮ್ಮ? ಅಪ್ಪ ಏನು ಮರಿ? ಹ್ಯಾಪಿ ಕಮಚು ಹೇಳು ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಅಪ್ಪ. ನನ್ನ ಗಿಫ್ಟ್ ತಗೊಂಬಾರ ನಿಂಗ. ನೀ ಅಪ್ಪ ಕೊಡಬೇಕು. ಈಗ ನಿಂಗೆ ಗಿಫ್ಟ್ ಈಗ ಹೇಳಿ. ಆಗಲೇ ಕೊಟ್ಟಿದ್ದಲ್ಲ, ಕೊಟ್ಟಿದ್ದೆ. ಈಗ ಹಿಡಿ, ಅಮ್ಮ ಫೋಟೋ ತೆಗಿತಲ್ಲ ಅದಕ್ಕೆ ಒಂದು ಫೋಟೋಕ್ಕೆ. ಐ ಲವ್ ಯು. ಇಬ್ಬರು ಇಟ್ಕೊಂತಾರಲ್ಲ. ಅಪ್ಪ ಮಗಳು ತುಂಬಾ ಖುಷಿಯಾದರು ಒಬ್ರಿಗೊಬ್ರು. ಇದಿಷ್ಟು ಆದಮೇಲೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ನೋಡಿ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು, ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ಇವತ್ತು. ಬೆಂಡೆಕಾಯಿ ಪಲ್ಯ, ಇನ್ನು ನುಚ್ಚನ್ನು, ಮಜ್ಜಿಗೆ, ಹುಣಸೆ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು. ಅದರಲ್ಲೂ ಬೇಸಿಗೆನಲ್ಲಂತೂ ಹೇಳಿ ಮಾಡಿಸಿದಂಥ ಫುಡ್ಡು. ಅನ್ನ ಉಣ್ಣೋದಕ್ಕಿಂತ ಈ ರೀತಿಯಾಗಿ ನುಚ್ಚನ್ನು, ಮಜ್ಜಿಗೆ ಅಥವಾ ಹಾಲು, ತಿಳಿಸಾರು ಏನಾದರೂ ಉಣ್ಣಿ, ಸ್ಪೆಷಲಿ ಮಜ್ಜಿಗೆ ಜೊತೆಗೆ ಈ ಹುಣಸೆ ತೊಕ್ಕು ಸೇರಿಸ್ಕೊಂಡು ಊಟ ಮಾಡಿದ್ರಂತೂ ಸ್ವರ್ಗನೇ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.